ತುಮಕೂರಿನಲ್ಲಿ ಹೀಗೊಬ್ಬ ಅಪರೂಪದ ಗುರು. ಇವರು ಮಾತನಾಡ್ತಿದ್ರೆ ಒದ್ದೆಯಾಗುತ್ತವೆ ವಿದ್ಯಾರ್ಥಿಗಳ ಕಣ್ಣಾಲೆಗಳು. ಇವರು ಶಾಲಾ ಸಿಲೆಬಸ್ ಪಾಠ ಮಾಡೋರಲ್ಲ. ಅಂತ ಒಂದ್ಸಲಿ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಒಂದು ಸಲಿ ಯೋಚನೆ ಮಾಡ್ಬಿಟ್ರು. ಒಂದ್ಸಲಿ ನಿಮ್ಮ ಅಪ್ಪ ಅಮ್ಮ ನೆನ್ಪು ಮಾಡ್ಕೊಂಡ್ಬಿಡಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನಾವೆಷ್ಟು ಹಿಂಸೆ ಕೊಟ್ಟಿದೀವಿ ನಮ್ಮ ಅಪ್ಪ ಅಮ್ಮನ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಂಡ್ಬಿಟ್ರು. ತಂದೆ ತಾಯಂದಿರ ಕಷ್ಟಗಳನ್ನ ಅರಿವು ಮೂಡಿಸೋ ಟೀಚರ್. ವೀಕ್ಷಕರೇ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಲೇ ಇವೆ. ಈಗಿರೋ ಶಿಕ್ಷಣ ವ್ಯವಸ್ಥೆಗೂ 10-20 ವರ್ಷಗಳ ಹಿಂದಿದ್ದ ಶಿಕ್ಷಣಕ್ಕೂ ಭಾರಿ ವ್ಯತ್ಯಾಸವಿದೆ. ಒಂದು ಕಡೆ ಸ್ಟೇಟ್ ಸಿಲೆಬಸ್, ಇನ್ನೊಂದು ಕಡೆ ಸೆಂಟ್ರಲ್ ಸಿಲೆಬಸ್. ಯಾವುದು ಹೆಚ್ಚು, ಯಾವುದು ಕಡಿಮೆ, ತಮ್ಮ ಮಗುವನ್ನ ಯಾವುದಕ್ಕೆ ಸೇರಿಸಿದ್ರೆ ಒಳ್ಳೆಯದು, ಹೀಗೆ ಒಂದಲ್ಲ ಎರಡಲ್ಲ ಈಗಿನ ಪೋಷಕರಲ್ಲಿ ನೂರಾರು ಪ್ರಶ್ನೆಗಳಿರುತ್ತೆ. ಹುಟ್ಟುತ್ತಲೇ ಮಕ್ಕಳನ್ನ ದೊಡ್ಡ ಮೇಧಾವಿಯನ್ನಾಗಿ ಮಾಡಿಬಿಡಬೇಕು ಅನ್ನೋದು ಕೆಲವು ಪೋಷಕರಲ್ಲಿರುತ್ತೆ. ಅದೇ ರೀತಿ ಈಗಿನ ಸಿಲೆಬಸ್ಗಳು ಕೂಡ ರೆಡಿಯಾಗ್ತಿವೆ. ಮಕ್ಕಳ ಸಾಮರ್ಥ್ಯವನ್ನು ಮೀರಿದ ವಿಷಯಗಳನ್ನು ಅವರ ತಲೆಯಲ್ಲಿ ತುರುಕುವ ಪ್ರಯತ್ನಗಳಾಗ್ತಿವೆ. ಆದರೆ ಜೀವನಾನುಭವದ ಬಗ್ಗೆ, ನೈತಿಕ ಮೌಲ್ಯಗಳ ಬಗ್ಗೆ ಯಾರೂ ಹೇಳಿಕೊಡೋದೇ ಇಲ್ಲ. ತಂದೆ ತಾಯಂದಿರ ಕಷ್ಟಗಳ ಬಗ್ಗೆ ಅಂತೂ ಯಾವ ಶಾಲೆಯಲ್ಲೋ ಯಾವ ಶಿಕ್ಷಕರು ಹೇಳೋದೇ ಇಲ್ಲ. ಆದರೆ ಇಲ್ಲೊಬ್ಬ ಯುವಕ ಅಪರೂಪದ ಕೆಲಸದಿಂದ ಮಾದರಿಯಾಗಿದ್ದಾರೆ. ತನ್ನ ಭಾವನಾತ್ಮಕ ಮಾತುಗಳ ಮೂಲಕ ತಂದೆ ತಾಯಿಗಳ ಕಷ್ಟಗಳನ್ನು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಆ ಮೂಲಕ ಅವರಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡ್ತಿದ್ದಾರೆ ಪಾವಗಡ ಮೂಲದ ನವೀನ್ ಕಿಲಾರ್ಲಹಳ್ಳಿ. ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು, ಅವರ ಭವಿಷ್ಯವನ್ನ ಚೆನ್ನಾಗಿ ರೂಪಿಸಬೇಕು ಅಂತ ನೂರಾರು ಕನಸುಗಳನ್ನ ಕಂಡಿರ್ತಾರೆ. ಇದಕ್ಕಾಗಿ ಅವರು ಮಾಡುವ ತ್ಯಾಗಗಳು ಒಂದೆರಡಲ್ಲ. ತಮ್ಮ ಹೊಟ್ಟೆ ಬಟ್ಟೆಯನ್ನ ಕೂಡ ಕಟ್ಟಿ ಬದುಕನ್ನ ಸಾಗಿಸ್ತಾರೆ. ಆದರೆ ಇದ್ಯಾವುದು ಕೂಡ ಇಂದಿನ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ. ಪೋಷಕರು ಸಂಕಷ್ಟದ ಬದುಕನ್ನ ಸಾಗಿಸುತ್ತಾ ಮಕ್ಕಳ ಭವಿಷ್ಯದ ಕನಸನ್ನ ಕಾಣ್ತಿದ್ರೆ, ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಅವರನ್ನ ಶಾಲೆಗೆ ಕಳಿಸ್ತಾ ಇದ್ರೆ, ವಿದ್ಯಾರ್ಥಿಗಳು ಬೇಡದ ಆಕರ್ಷಣೆಗಳಿಗೆ ಒಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನ ತಿಳಿಸುವ ಪ್ರಯತ್ನವನ್ನ ನವೀನ್ ಕಿಲಾರ್ಲಹಳ್ಳಿ ಮಾಡ್ತಿದ್ದಾರೆ. 16 ವರ್ಷಗಳ ಕಾಲ, 17 ವರ್ಷಗಳ ಕಾಲ ನಿಮ್ಮ ಬದುಕನ್ನು ಕಟ್ಟಬೇಕು ಅಂತ ಹೋರಾಟ ಮಾಡುವ ತಂದೆ ತಾಯಿಗಳನ್ನ ಮರೆತು ಕೇವಲ 16 ದಿನಗಳ ಕಾಲ, 17 ದಿನಗಳ ಕಾಲ ನಮ್ಮ ಹಿಂದೆ ಮುಂದೆ ಸುತ್ತುವಂತ ಯಾವುದೊಬ್ಬ ಪೊರ್ಕಿಯನ್ನ ಪೋಲಿ ಹುಡುಗನನ್ನು ಕಂಡು ಪ್ರೀತಿ ಪ್ರೇಮದ ಹೆಸರಲ್ಲಿ ಯಾಮಾರ್ತೀವಿ ಅನ್ನೋ ಭಯಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಕಂದ. ನಿಮ್ಗೆ ಗೊತ್ತಿರಲಿ, ನೀವು ಶಾಲೆಗೆ ಬರಬೇಕಾದಾಗ ಅಥವಾ ಅಪ್ಕಮಿಂಗ್ ಡೇಸ್ ಅಲ್ಲಿ ಕಾಲೇಜ್ಗೆ ಹೋಗ್ಬೇಕಾದಾಗ ರೋಡ್ ಅಲ್ಲಿ ಹೋಗ್ತಾ ಇರ್ತೀರಿ. ನಿಮ್ಗೆ ಗೊತ್ತಿರೋದ ಯಾವುದೋ ಒಬ್ಬ ಅಪರಿಚಿತ ಹುಡುಗ ಒಂದು ಬೈಕ್ ಅಲ್ಲಿ ಸ್ಪೀಡ್ ಆಗಿ ಬರ್ತಾನೆ, ಒಂದು ಶೂಟ್ ಬೂಟ್ ಹಾಕೊಂಡು ಬರ್ತಾನೆ. ನೀವು ಆರಂಭದಲ್ಲಿ ನೋಡೋದಿಲ್ಲ, 2ನೇ ಸಲ ಬರ್ಬೇಕಾದ್ರೆ ಗಮನಿಸ್ತಾ ಹೋಗ್ತೀರಿ. 3ನೇ ದಿನ ಬಂದ ಅಂತ ನೋಡ್ತೀರಿ, ಎಸ್ 3ನೇ ದಿನ ನೋಡದೆ ಅಂತ ಹೇಳಿ 5ನೇ ದಿನ ಬರ್ಲಿಕ್ಕೆ ಶುರು ಮಾಡ್ತಾನೆ. ಅರೆ 5ನೇ ದಿನ ಬಂದ, ಸ್ಪೀಡ್ ಆಗಿ ಬರ್ತಾ ಇದ್ದಾನೆ, ಕಣ್ಣಿಗೆ ಒಂದು ಗಾಗಲ್ ಹಾಕಿದ್ದಾನೆ, ಒಂದೊಳ್ಳೆ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾನೆ, ಹಾರನ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ನೋಡ್ಲಿ ಅಂತ ನಿನ್ನನ್ನು ಯಾಮಾರಿಸಬೇಕು, ನಿನ್ನನ್ನು ಬಲಿಪಶು ಮಾಡಬೇಕು ಅಂತ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ನಿನ್ನನ್ನ ಯಾಮಾರಿಸ್ಲಿಕ್ಕೋಸ್ಕರ ಬರ್ತಿದ್ದಾನೆ. ಅದ್ರ ಅರಿವು ನೀನು ಎಲ್ಲಂಗ ಆಗೋಗ್ಬಿಟ್ಟಿದೆ ಕಂದ. ನೀನೇನ್ ಮಾಡ್ತಾ ಇದ್ದೀಯ ಅಂದ್ರೆ ನಂಬ್ಕೊಂಡು ಹೋದೆ. 6ನೇ ದಿನ ಆತನ ನೋಡಿ ಒಂದೇ ಒಂದು ಸ್ಮೈಲ್ ಮಾಡ್ತೀಯ. ಮುಂದೊಂದು ದಿನ ನಾಳೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದಂಥವ್ರು ನೀವು, ನಾಳೆ ತಾಯಿಯ ಇಡೀ ಜವಾಬ್ದಾರಿ ಕರ್ತವ್ಯವನ್ನು ನಿಭಾಯಿಸಬೇಕಾದಂಥವ್ರು ನೀವು. ನಾಳೆ ಯಾಮಾರಬಾರ್ದು ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಮಕ್ಕಳೇ. ನೀವು ಯಾಮಾರ್ಲೇಬಾರ್ದು ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಅವನ ಕಡೆ ಯಾವತ್ತು ನೀವು ಸ್ಮೈಲ್ ಮಾಡ್ತೀರೋ ಅವತ್ತೇನು ಮಾಡ್ತಾನೆ, 6ನೇ ದಿನದಲ್ಲಿ ನೀನು ನಾನು ನೋಡಿ ನಕ್ಕು ಬಿಟ್ಟಿದ್ಯಾ ಅಂತ ಹೇಳಿ 7ನೇ ದಿನ ಬರ್ಲಿಕ್ಕೆ ಶುರು ಮಾಡ್ತಾನೆ. 7ನೇ ದಿನ ಬರ್ತಾನೆ. 7ನೇ ದಿನ ಬಂದ, ಮತ್ತೆ ಯಥಾ ಪ್ರಕಾರ ಏನ್ ಮಾಡ್ದೆ, 8ನೇ ದಿನ ಬಂದ, ನೋಡ್ತಾ ಇದೆಯಾ, ನಗ್ತಾ ಇದೆಯಾ, ನೋಡ್ತಾ ಇದೆಯಾ, ನಗ್ತಾ ಇದೆಯಾ. 9ನೇ ದಿನ ಏನ್ ಮಾಡ್ತಾನೆ, ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡ್ತಾನೆ. 10ನೇ ದಿನ ನಿನ್ನ ಬರ್ತ್ಡೇ ಯಾವಾಗ ಅಂತ ತಿಳ್ಕೊಳ್ತಾನೆ, ನೀನು ಹುಟ್ಟಿದ್ದೀನಿ ಯಾವಾಗ ಅಂತ ತಿಳ್ಕೊಳ್ತಾನೆ. ಅವನು ಒಂದೇ ಮಾಡ್ತಾನೆ, ಏನು ಅಂದ್ರೆ ನೀನು ಹುಟ್ಟಿದ ದಿನಕ್ಕೆ 1 kg ಕೇಕ್ ಕೊಡಿಸ್ಲಿಕ್ಕೆ ಬರ್ತಾನೆ. ಅರೆ ಒಂದು ಜೊತೆ ಬಟ್ಟೆ ಕೊಡಿಸ್ಲಿಕ್ಕೆ ಬರ್ತಾನೆ, ಒಂದು ಮೊಬೈಲ್ ಫೋನ್ ಕೊಡಿಸ್ಲಿಕ್ಕೆ ಬರ್ತಾನೆ, ಅರೆ ಒಂದಷ್ಟು ಒಡವೆ ಕೊಡಿಸ್ಲಿಕ್ಕೆ ಬರ್ತಾನೆ, ಒಂದು ಉಂಗುರ ಕೊಡಿಸ್ಲಿಕ್ಕೆ ಬರ್ತಾನೆ. ಎಸ್ ನೀವು ಅಂದ್ಕೊಳ್ತೀರಿ. 12ನೇ ದಿನಕ್ಕೆ ಬರುತ್ತೆ, ನಿನ್ ಪಕ್ಕದಲ್ಲಿದ್ದಂತ ಸ್ನೇಹಿತೆ ಹೇಳ್ತಾಳೆ, ಅಲ್ಲ ಆ ಹುಡುಗ 12 ದಿನದಿಂದ ನೀನ್ ಹಿಂದೆ ಮುಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀನು ಫಾಲೋ ಅಪ್ ಮಾಡ್ತಾ ಇದ್ದಾನೆ ಅಂದ್ರೆ ನೀನಂದ್ರೆ ಅದೆಷ್ಟು ಪ್ರೀತಿ ಮಾಡ್ತಿದ್ದಾನೋ, ಅದೆಷ್ಟು ಪ್ರೇಮಿಸ್ತಾ ಇದ್ದಾನೋ ಅಂತ ಹೇಳ್ತಾಳೆ ಅಷ್ಟೇ. ಅಲ್ಲಿಗೆ ನೀನಿದ್ದವಳು ನಿನ್ಗೆ ಕರುಳು ಕಿತ್ತು ಬಂದು ಹೇಳ್ತೀಯ, ಹೌದಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ 12-13 ದಿನಗಳ ಕಾಲ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಇದ್ದಾನೆ ಅಂದ್ರೆ ಹುಡುಗ ನಾನು ಎಷ್ಟು ಪ್ರೇಮಿಸ್ತಾ ಇದ್ದಾನೋ
ನಾನಂದ್ರೆ ಅದೆಷ್ಟು ಲವ್ ಮಾಡ್ತಾ ಇದ್ದಾನೋ ಅಂತ ಹೇಳಿ ಫೀಲ್ ಮಾಡ್ತೀಯ, ಅಯ್ಯೋ ಪಾಪ ಅಂತ ಹೇಳಿ. ಮಕ್ಕಳೇ, 16 ವರ್ಷಗಳ ಕಾಲ, 17 ವರ್ಷಗಳ ಕಾಲ, 18 ವರ್ಷಗಳ ಕಾಲ ನನ್ನ ಮಕ್ಕಳು ಚೆನ್ನಾಗಿರ್ಲಿ, ಮಕ್ಕಳಿಗೋಸ್ಕರ ಹರಿದಿರುವಂತ ಬಟ್ಟೆಗಳು ಹಾಕೊಂಡ್ರೂ ಪರವಾಗಿಲ್ಲ, ಉಪವಾಸ ಮಲಗಿದ್ರೂ ಪರವಾಗಿಲ್ಲ, ಸೊಳ್ಳೆಗಳ ಹತ್ರ ಕಚ್ಚಿಸ್ಕೊಂಡ್ರೂ ಪರವಾಗಿಲ್ಲ, ಅರೆ ಚಳಿಯಲ್ಲಿ ಮಲಗಿದ್ರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೋರಾಟ ಮಾಡುವ ತಂದೆ ತಾಯಿಗಳ ಕಷ್ಟಗಳನ್ನು ನೆನಪು ಮಾಡಿಕೊಂಡು ಒಂದಿನಕ್ಕಾದ್ರೂ ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಕಷ್ಟ ಬೀಳ್ತಿದ್ದಾರೆ, ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕೆ ನಾನು ಸಾಧಕಳಾಗಿ ಪರಿಹಾರವಾಗಿ ನಿಲ್ಲಬೇಕು ಅಂತ ಒಂದಿನಕ್ಕೆ ಅಯ್ಯೋ ಪಾಪ ಅಂದಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮನ್ನು ಗೊತ್ತಾಗದೆ ಅಟ್ರಾಕ್ಟ್ ಮಾಡುವಂತ ಇಟ್ಸ್ ವೆರಿ ಡೇಂಜರಸ್ ವೈರಸ್ ಯಾವುದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಸಿಟ್ ಪ್ರಾಪರ್ಲಿ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದನ್ನ, ನಿಮ್ಮನ್ನ ಸೆಳೆಯುವಂಥದ್ದು ಲವ್ ಅಂತ. ಅದಕ್ಕೊಂದು ಸೂತ್ರ ಹೇಳ್ತಿದ್ದೀನಿ ಕೇಳಿ. ಲವ್ ಪ್ಲಸ್ ನೋವು ಇಸ್ ಈಕ್ವಲ್ ಟು ಸಾವು. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಕೇಳಿ. ಲವ್ ಪ್ಲಸ್ ನೋವು ಇಸ್ ಈಕ್ವಲ್ ಟು ಸಾವು ಕಂದ ಮಗಳ. ಹದಿಹರೆಯದ ವಯಸ್ಸು, ಓದಬೇಕಾದಂತ ವಯಸ್ಸಲ್ಲಿ ನೀವು ಏನಾದ್ರೂ ಈ ತರದ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಯಾಮಾರ್ಲಿಕ್ಕೆ ಶುರುವಾದ್ರೆ ಸಾವೇ ಅಂತಿಮ ಘಟ್ಟ, ಸಾವೇ ಅಂತಿಮ ಪರಿಹಾರ ಆಗುತ್ತೆ ಗಂಧಮಗಳ. ನಿಮಗೆ ಮಂತ್ ಎಂಡ್ ಅಲ್ಲಿ ಡೇಟ್ ಅಂತ ಆದಾಗ ನ್ಯಾಚುರಲ್ ಹೊಟ್ಟೆ ನೋವು ಹೋಗುತ್ತಾ, ಅಥವಾ ಏನಾದ್ರೂ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾ, ಅಥವಾ ನ್ಯಾಚುರಲ್ ಪ್ರಕೃತಿ ಬಂದು ಹೋಗ್ತಾ ಇದೆ ಅಂತ ಆ ನಾಲೆಡ್ಜ್ ಸಮೇತ ನಿಮಗಿರೋದಿಲ್ಲ. ಅಮ್ಮ ಹೇಳಿದ್ರೆ ಮಾತ್ರ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ. ಆ ಅರಿವಿಲ್ಲದೆ ಇರೋಳು ಪ್ರೀತಿ ಪ್ರೇಮದ ಹೆಸರಲ್ಲಿ ಹೋಗಿ ಜೀವ ಕಳ್ಕೊಂಡ್ಬಿಡ್ತೀಯ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಯಾಮಾರ್ಬಿಡ ಅಂತ ಏನಾದ್ರು ಹೇಳ್ತಾ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಕುರಿತು ಇರುವ ಭಯ, ಬೇಡದ ವಿಷಯಗಳ ಆಕರ್ಷಣೆ, ತಂದೆ ತಾಯಂದಿರ ಸಂಕಷ್ಟಗಳು, ನೈತಿಕ ಮೌಲ್ಯಗಳ ಕುರಿತು ಮನಮುಟ್ಟುವಂತೆ ಉಪನ್ಯಾಸ ನೀಡುವ ನವೀನ್ ಕಿಲಾರ್ಲಹಳ್ಳಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಉಚಿತವಾಗಿ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇವತ್ತು ತುಮಕೂರಿನ ಎಸ್ ಪುರಂನಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾರ್ಥಿನಿಯರ ವಸತಿ ಶಾಲೆಯಲ್ಲಿ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನವೀನ್ ಕಿಲಾರ್ಲಹಳ್ಳಿ ತಮ್ಮ ಮಾತುಗಳನ್ನ ಆರಂಭಿಸುತ್ತಿದ್ದಂತೆ ವಿದ್ಯಾರ್ಥಿನಿಯರ ಕಣ್ಣುಗಳಲ್ಲಿ ನೀರು ಜಿನುಗಲು ಆರಂಭವಾಗಿತ್ತು. ಊಟ ಮಾಡಿದ್ದೇನಮ್ಮ ಅಂತ ಕೇಳುತ್ತೆ. ಅಮ್ಮ, ಇನ್ ಟೈಮ್ಗೆ ನಿನ್ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀಯಾ, ಎಷ್ಟು ದುಡ್ಕೊಂಡು ಬರ್ತಾ ಇದೀಯ ಅಂತ ಕೇಳೋ ಪ್ರಯತ್ನ ಕೈ ಹಾಕ್ತೀವ. ಒಂದೇ ಒಂದ್ಸಲ ನೀವೆಲ್ಲ ಕಣ್ಣು ಮುಚ್ಕೊಂಡ್ಬಿಡಿ, ಎಲ್ಲರ ಕಣ್ಣು ಮುಚ್ಕೊಂಡ್ಬಿಡಿ, ಎಲ್ಲರೂ ಆಂಸೆ ಕಣ್ಣು ಮುಚ್ಕೊಂಡು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ಸಲಿ ನಿಮ್ಮ ಅಪ್ಪ ಅಮ್ಮ ಪಡ್ತಾ ಇರುವಂತ ಕಷ್ಟಗಳನ್ನು 150 ರೂಪಾಯಿ ಅವರು ನಿನ್ನ ಕೊಡ್ಬೇಕಾದಾಗ ಎಷ್ಟು ದಿನ ಕೂಲಿ ಮಾಡ್ಕೊಂಡು ಬರ್ತಾರೆ ಅಂತ ಒಂದ್ಸಲಿ ಯೋಚನೆ ಮಾಡ್ಕೊಡಿ. ನಿಮ್ಮ ಅಪ್ಪ ಅಮ್ಮ ಎಷ್ಟೊಂದು ಕಷ್ಟ ಬೀಳ್ತಿದ್ದಾರೆ ಅಂತ ಒಂದು ಸಲಿ ಯೋಚನೆ ಮಾಡ್ಬಿಟ್ರು. ಒಂದ್ಸಲಿ ನಿಮ್ಮ ಅಪ್ಪ ಅಮ್ಮ ನೆನ್ಪು ಮಾಡ್ಕೊಂಡ್ಬಿಡಿ, ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನಾವೆಷ್ಟು ಹಿಂಸೆ ಕೊಟ್ಟಿದ್ದೀವಿ ನಮ್ಮ ಅಪ್ಪ ಅಮ್ಮನ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಂಡ್ಬಿಟ್ರು. ಎಲ್ಲಿ ತಪ್ಪು ಮಾಡ್ತಿದ್ದೀರಿ, ನಿಮ್ಮ ಅಪ್ಪ ಅಮ್ಮನ ಯಾಕೆ ನೋಯಿಸಿದ್ದೀರಿ ಅಂತ. ಎಷ್ಟು ಸಲಿ ಅಮ್ಮ ನನ್ನ ಹತ್ರ ದುಡ್ಡಿಲ್ಲ ಕಣೆ ಅಂದಾಗ ನೀವೆಷ್ಟೋ ಸಲ ಹಿಂಸೆ ಕೊಟ್ಟಿ. ಹೌದು, ಎಂದಿನಂತೆ ತಮ್ಮ ಮಕ್ಕಳನ್ನ ಸಾಕಲು, ಅವರಿಗೆ ವಿದ್ಯಾಭ್ಯಾಸ ನೀಡಲು ಬಡ ಪೋಷಕರು ಎಷ್ಟೆಲ್ಲ ಪರದಾಡ್ತಾರೆ ಅನ್ನೋ ವಿಚಾರದ ಮೂಲಕವೇ ನವೀನ್ ಕಿಲಾರ್ಲಹಳ್ಳಿ ತಮ್ಮ ಮಾತನ್ನ ಆರಂಭಿಸಿದ್ರು. ನೀವೆಲ್ಲ ಇಲ್ಲಿ ನೆರಳಿನಲ್ಲಿ ಕುಳಿತುಕೊಂಡಿರ್ಬೋದು, ಆದರೆ ಇದೇ ಹೊತ್ತಿಗೆ ನಿಮ್ಮ ತಂದೆ ತಾಯಂದಿರು ಬಿಸಿಲಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಹರಿದ ಬಟ್ಟೆಯನ್ನೇ ಹಾಕಿ ನಿಮಗೆ ಹೊಸ ಬಟ್ಟೆಯನ್ನ ಕೊಡಿಸ್ತಾರೆ. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಅವರು ಎಲ್ಲವನ್ನ ಮಾಡ್ತಾರೆ. ಆದರೆ ನೀವು ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡಬೇಕು. ಬೇಡದ ವಿಚಾರಗಳ ಬಗ್ಗೆ ಹೆಚ್ಚು ಆಕರ್ಷಣೆಗಳಿಗೆ ಒಳಗಾಗುವ ಬದಲು ಓದಿನ ಕಡೆ ಗಮನ ಕೊಡಿ ಅಂತ ಮೋಟಿವೇಟ್ ಮಾಡಿದ್ರು. ಅರಿವಿಲ್ಲ ಅದು. ಇವತ್ತು ನೀನು ಕಾಣಿಸ್ತಾ ಇದ್ದೀಯ ನಿಮ್ಮಮ್ಮನ, ನಿಮ್ಮ ಅಪ್ಪನ. ನಿಮ್ಮ ಅಪ್ಪ ಹೋಗಿ 15 ದಿನ ಕೂಲಿ ಕೆಲಸ ಮಾಡ್ಬೇಕು. 15 ದಿನ ಕೂಲಿ ಕೆಲಸ ಮಾಡ ಆದ್ಮೇಲೆ ನಿಮ್ಗೆ ಬಟ್ಟೆ ಕೊಡಿಸ್ತಾರೆ. ಒಂದು ಯೋಚನೆ ಮಾಡು, ಎಷ್ಟು ಕಷ್ಟ ಬಿದ್ದು ನೀವು ಅದನ್ನ ಕೊಡಿಸ್ಕೊಳ್ತಾ ಇದ್ದೀರಿ. ಎಷ್ಟು ಕಷ್ಟ ಬೀಳಿಸಿ ನೋಡು, ದೊಡ್ಡ ಮೂಟೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಬಸ್ ಮೇಲೆ, ಟ್ರಕ್ ಮೇಲೆ, ಲಾರಿ ಮೇಲೆ ಹತ್ಕೊಂಡು ಹೋಗಿ ಹಾಕುವಂತ ಕೆಲಸ ಮಾಡ್ತಾ ಇದ್ದ ಪಾಪ. ಆ ದೂರದಲ್ಲಿ ಇದ್ದೀನಿ, ದೊಡ್ಡ ಮುಖೇನ ಹೊತ್ಕೊಂಡು ಮೇಲೆ ಹೇಳ್ತಾ ಇದ್ದಾನೆ, ಬಸ್ ಏರ್ತಾ ಇದ್ದಾನೆ. ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟ ಹೇಳಿ ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಪಾಪ. ಕೆಳಗಡೆ ಓದ್ಕೊಳ್ಳಿ ಮಕ್ಕಳು ಅಂತ ಹೇಳಿ ತಾನು ಉಪವಾಸ ಇದ್ದು ನಿಮ್ಗೆ ಹೊಟ್ಟೆ ತುಂಬಿಸಿ, ತಾನು ಹೊರದಿರೋ ಬಟ್ಟೆಗಳನ್ನ ಹಾಕೊಂಡು ನಿಮ್ಗೆ ಹೊಸ ಬಟ್ಟೆಗಳನ್ನ ಹಾಕಿಸಿ ಎಲ್ಲ ಒಂದ್ ಕಡೆ ಮಕ್ಕಳು ಬದುಕು ಕಟ್ಟೋಣ ಅಂತ ಹೋರಾಟ ಮಾಡಿರುವ ತಂದೆ ತಾಯಿಗಳನ್ನ ನಾವು ಅನ್ಬೇಕಾಗಿದ್ದೆ, ಮಾತಾಡ್ಬೇಕಾಗಿದ್ದೆ, ಬಡಿಬೇಕಾಗಿದ್ದೆ ಕಂದ. ಅದನ್ನ ಅರ್ಥ ಮಾಡ್ಕೊಳ್ದು. ಇಲ್ಲೂ 1 ಗಂಟೆ ಆದಾಗ ನಿಮ್ಮ ಅಪ್ಪನ ಶರ್ಟು, ನಿಮ್ಮ ಅಪ್ಪನ ಲುಂಗಿ ಬಂದು ನಿಮ್ ಮೇಲೆ ಬಿದ್ದಿರುತ್ತೆ ಕಂದ, ನಿಮ್ ಮೇಲೆ ಬಿದ್ದಿರುತ್ತೆ. ಯಾಕೆಂದ್ರೆ ನನ್ನ ಮಗಳಿಗೆ ಚಳಿ ಹಾಕ್ತಾ ಇದೆಯೇನೋ ಅಂತ ಆ ತಂದೆ ನಿಮ್ಮಪ್ಪ ಹಾಕ್ತಾ ಇದ್ದೀನಿ, ತಾನು ಹಾಕೊಂಡಿರುವಂತ ಶರ್ಟ್ಗಳನ್ನ ತೆಗೆದು ಅಲ್ಲಿ ಹಾಕಲಿಕ್ಕೆ ಶುರು ಮಾಡಿರ್ತಾರೆ ಪಾಪ. ಎಷ್ಟೋ ಸಲ ನಿಮ್ಮ ಅಪ್ಪ ಇದ್ದಿದ್ದಾಗ ನಿಮ್ಮ ಚಿಕ್ಕಪ್ಪನ, ನಿಮ್ಮಮ್ಮ ಎಷ್ಟೋ ಸಲ ನೀರು ಮಲ್ಕೊಂಡಿದ್ದಾಗ ತಾನು ಉಟ್ಕೊಂಡಿರುವಂತ ಸೀರೆ ತೆಗೆದು ನಿನ್ ಮೇಲೆ ಹಾಕ್ತಾಳೆ. ತಾನು ಹರಿದಿರುವಂತ ರೋಕೆ ಹಾಕೊಂಡು ಹರಿದಿರುವಂತ ಲಂಗದಲ್ಲಿ ಮಲಗಿರ್ತಾಳೆ.
ಯಾಕೆಂದ್ರೆ ನನ್ನ ಮಗಳಿಗೆ ಸೊಳ್ಳೆ ಕಚ್ಚಬಾರ್ದು ಅಂತ. ನನ್ನ ಮಗಳಿಗೆ ಸೊಳ್ಳೆ ಕಚ್ಚಿಬಿಟ್ರೆ ಎಲ್ಲೋ ಒಂದ್ ಕಡೆ ಆರೋಗ್ಯದಲ್ಲಿ ಏರುಪೇರಾಗ್ಬಿಡುತ್ತದೆ. ನಾಳೆ ದಿನ ನೀವು ದಾರಿ ತಪ್ಪೋಗ್ಬಿಡ್ತೀರಿ ನಾನು ಭಯಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿ ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳು ಚೆನ್ನಾಗಿರ್ಲಿ ಮಕ್ಕಳು ಚೆನ್ನಾಗಿರ್ಲಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೋರಾಟ ಮಾಡಿ ನಿಮ್ಗೆ ಇನ್ ಟೈಮ್ಗೆ ಬಟ್ಟೆಗಳನ್ನ ಕೊಡಿಸ್ತಾರೆ, ಇನ್ ಟೈಮ್ಗೆ ಒಡವೆ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾರೆ, ಇನ್ ಟೈಮ್ಗೆ ಇನ್ನೇನು ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಬೇಕಾಗಿದೆ ವಸ್ತುಗಳು ಮಾರಿ ಮಕ್ಕಳು ಒಡವೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಂತ ದೊಡ್ಡ ಶಕ್ತಿ ಮಕ್ಕಳೇ, ಅಂತಹ ತಂದೆ ತಾಯಿಗಳನ್ನು ಪಡ್ಕೊಂಡಿದ್ದೀರಿ, ನಿಮಗೆ ಧನ್ಯ. ಆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಫೇಲ್ ಆಗ್ತಿದ್ದೀರಿ ಅನ್ನೋ ನಾವು ಬೈಕೋಸ್ಕರ ನಾನು ಮಾತಾಡ್ತಾ ಇದ್ದೀವಿ. ನಿಮ್ಗೋಸ್ಕರ ಹೋರಾಟ ಮಾಡೋ ತಂದೆ ತಾಯಿಗಳನ್ನ ನಾವೇ. ನವೀನ್ ಕಿಲಾರ್ಲಹಳ್ಳಿ ಸ್ಫೂರ್ತಿದಾಯಕ ಮಾತನಾಡ್ತಿದ್ರೆ ಇತ್ತ ವಿದ್ಯಾರ್ಥಿನಿಯರ ಕಣ್ಣಾಲೆಗಳು ಒದ್ದೆಯಾಗಿದ್ವು. ಒಂದು ಕ್ಷಣ ಕಣ್ಣುಗಳನ್ನ ಮುಚ್ಚಿಕೊಂಡು ಪೋಷಕರ ಕಷ್ಟಗಳ ಬಗ್ಗೆ ನೆನಪಿಸಿಕೊಳ್ಳಿ ಅಂದಾಗಲಂತೂ ವಿದ್ಯಾರ್ಥಿನಿಯರು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ರು. ತಮ್ಮ ಮಾತುಗಳಿಂದಲೇ 2 ಗಂಟೆಗಳ ಕಾಲ ವಿದ್ಯಾರ್ಥಿನಿಯರನ್ನ ಹಿಡಿದಿಟ್ಟುಕೊಂಡಿದ್ದ ನವೀನ್ ಕಿಲಾರ್ಲಹಳ್ಳಿ ಅವರಿಗೆ ಹಲವಾರು ವಿಚಾರಗಳ ಬಗ್ಗೆ ಅರಿವು ಮೂಡಿಸಿದ್ರು. ಪರೀಕ್ಷೆಗಳ ಕುರಿತು ಇರುವ ಭಯದ ನಿವಾರಣೆ, ಪ್ರೀತಿ ಪ್ರೇಮದಂತಹ ವಿಚಾರಗಳ ಮೇಲಿನ ಆಕರ್ಷಣೆಯ ಬಗ್ಗೆಯೂ ವಿದ್ಯಾರ್ಥಿನಿಯರಿಗೆ ತಿಳಿ ಹೇಳಿದ್ದು ವಿದ್ಯಾರ್ಥಿನಿಯರು ಮಾತ್ರವಲ್ಲ, ಶಿಕ್ಷಕರು ಕೂಡ ಒಂದು ಕ್ಷಣ ಭಾವುಕರಾಗಿ ಬಿಟ್ರು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.